ಈ ಒಂದು ವಿಡಿಯೋದಲ್ಲಿ ನಾನು ಒಬ್ಬ ಸಣ್ಣ ವ್ಯಕ್ತಿ ಅಂದ್ರೆ ಇವನು ತೀರಾ ದೊಡ್ಡ ಮನುಷ್ಯನೂ ಅಲ್ಲ, ಹೆಸರಾಂತಾದ ವ್ಯಕ್ತಿನೂ ಕೂಡ ಅಲ್ಲ, ಮತ್ತೆ ಸೆಲೆಬ್ರಿಟಿನೂ ಕೂಡ ಅಲ್ಲ. ಸೊ ನಾನು ಈ ವಿಡಿಯೋ ಆಗ್ತಾ ಇರೋ ಉದ್ದೇಶ ಏನಂದ್ರೆ, ಇವಾಗ ನಾನು ವಯಸ್ಸಿನಲ್ಲಿ ತುಂಬಾ ಚಿಕ್ಕವನು. ನನಗೂ ಅನುಭವ ಕಡಿಮೆ. ಅವನ ಒಂದು ಮನದಾಳದ ಮಾತು ಮತ್ತೆ ಅವನ ಒಂದು ಅನುಭವದ ಮಾತುಗಳನ್ನ ಹೇಳ್ತಾನೆ. ಅಂದ್ರೆ ಇವಾಗ ಅವನು ಹೇಳ್ಬೇಕಾದ್ರೆ ನಾನು ಸುಮ್ಮನೆ ವಾಪಸ್ ಬರ್ಬೋದಿತ್ತು. ಬಟ್ ನನ್ಗದು ಸರಿ ಅನ್ಸ್ತಿಲ್ಲ. ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ ಅವನ ವಿಷಯನ ಶೇರ್ ಮಾಡ್ಕೊಂತ ಇದ್ದಾನಂದಾಗ, ನಾವು ಸಮಾಧಾನವಾಗಿ ತಾಳ್ಮೆಯಿಂದ ಕೇಳ್ಬೇಕಂತ ಒಂದು ನನ್ನ ಮನ್ಸು ಹೇಳುತ್ತೆ. ದ್ಯಾಟ್ ಅವನ ಮನಸ್ಸಲ್ಲಿರುವ ಒಂದು ಭಾರ ರೆಡ್ಯೂಸ್ ಆಗ್ಬೋದು. ಇವಾಗ ನಾವು ಮನುಷ್ಯರೆಲ್ಲ ಹಾಗೆ. ಬನ್ನಿ ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಅವನ ಒಂದು ಜೀವನದ ಚರಿತ್ರೆಯನ್ನ ಹೇಳ್ತಾನೆ ಚಿಕ್ಕದಾಗಿ. ಆ ವಿಡಿಯೋನ ನೋಡ್ಕೊಂಡು ಬರೋಣ. ಮಾಡಿದ ಭಾಗ್ಯ ಒಂದೇ ಲವ್ವ? ಎಸ್. ಏನ ಅವ್ರನ್ನೇ ಮದುವೆ ಆದ್ರ? ಹೌದಾ? ಯಾಕೆ? ಅವ್ರದ್ದು ದೊಡ್ಡ ಆಸೆ ಇತ್ತು. ಆಸ್ತಿ? ಆಸೆ ನೋಡ್ದಿತ್ತು ಅವ್ರದ್ದು. ಹಾ 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 ಆಸೆಗಳು ನೋಡ್ದಿತ್ತು. ಹಾ. ಈಗ ಅವ್ರು ನಾನು ರೋಡಾಗ ನಿಂತ್ಕಂದ್ರೆ ಅವ್ರು ತಾಜ್ ಮಹಲ್ ತಗೊಂಬ ಅನ್ನೋರು. ಹಂಗೆ ತರಕ್ ನನಗೆ ಆಗ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಯಾರಪ್ಪ ಅಂತ ಕೇಳಿಲ್ಲ, ನಾನು ಅದೇ ಬಂಗಾರ ಅಂತ ಓಡೋದು. ಅದು ಹಾಲು ನೋಡಿ ವಿಷ ಆಗತ್ತೆ ಅಂತ ನಾನು ಗೊತ್ತಿದ್ದಿಲ್ಲ ಲೈಫ್ನಾಗ. ಅದು ವಿಷಾನೇ ಆಗ್ಬಿಡ್ತು. ಅಪ್ಪ ಅಮ್ಮ ಹೇಳಿಕೆ ನಿಜ ಆಗ್ಬಿಡ್ತು. ಮೊನ್ನೆ ನಮ್ಮ ತಂದೆ ಕೂತ್ಕೊಂಡು ವರೆ ಬಂದು ನಿಂತಂತು ಲೈಫ್ ಇಲ್ಲ. ಅದೇ ಸದ್ಯ ಏನು ತಲೆ ಕೆಡಿಸ್ಕೊಬೇಡ್ರಿ, ದೇವ್ರದಾನೆ. ಜೀವನದಾಗ ಎಲ್ಲರಿಗೂ ಇದ್ದಿದ್ದೆ. ಈಗ ಒಂದು ನೋವು ಅಂದ್ರೆ, ಈಗ ನೀವು ಹೆಜ್ಜೆ ಇಡ್ತೀರಲ್ಲ, ಅಕ್ಕಿನೂ ಮುಂದಕ್ಕೆ ಹೆಜ್ಜೆ ಇಡಕ್ ಪ್ರಯತ್ನ ಮಾಡ್ಬೇಕು. ಇದು ನಾನು ಗಂಡನ ಕಾಲು ಇಟ್ಟಿದ ಮೇಲೆ ಸೆಕೆಂಡ್ ಕಾಲ್ ನಾನು ಎತ್ತಿಡ್ಬೇಕಂತ ಅಂದು ಇದು ದೊಡ್ಡ ಆಸೆಗಳು ಇದ್ವು. ನನಗೆ ಈಗ ದಿವಸ ಒಂದು 600-700 ರೂಪಾಯಿ ಫಿಲಿಮ್ ಮಾಡೋನು, 2000 ರೂಪಾಯಿದ ಐಟಮ್ ತಗೊಂಬ ಅಂದ್ರೆ ದಿವಸ ಎಲ್ಲಿಂದ ತಗೊಂಬರ್ತಾನ? ಅಲ್ಲೇ ಕಲ್ತಾನ ಮಾಡ್ಬೇಕಾಕತಿ. ಅದೇ ತಾಯಿ, ನಮ್ಮ ತಾಯಿ ಏನು ಕೇಳಲ್ಲ. ಫಸ್ಟ್ ಬಕಣ ನಮ್ಮ ಹಡ್ದ ತಾಯಿ ಏನು ಮಾಡ್ತಾವ ಗೊತ್ತ? ಹೋದ ತಕ್ಷಣನೇ ಬಕಣ ಯಾರು ನೋಡಲ್ಲ, ಬಿಸಿ ಐತಿ ಅನ್ನಲ್ಲ. ಫಸ್ಟ್ ಊಟ ಮಾಡಿ ಬಾ ಮಗ ಅಂತ. ಬಕಣ ನೋಡಲ್ಲ ನಮ್ಮ ತಾಯಿ, ಯಾವ ಥರ ಆಗಲಿ ತಾಯಿ. ಫಸ್ಟ್ ಊಟ ಮಾಡಿಲ್ಲ ಅಂತ ನೋಡ್ತಾಳ, ಹೆಂಡ್ತಿ ಬಕಣ ನೋಡ್ತಾಳ, ಬಿಸಿ ಐತಿಲ್ಲ ಅಂತ. ತಪ್ಪ ನನ್ನ ಗಂಡ ದುಡ್ಕೊಂಬ ಒಟ್ಟು ದೇವ್ರ ಅದಾನಂತ ಅದಾನ. ಒಟ್ಟು ನೀವು ಅನ್ನಂಗ ಇದು ಬಹಳ ಕಷ್ಟ ಐತಿ ಬ್ರೋ. ನಿನ್ನ ಈಗ ನಿನ್ನೆ ನೀವು ಬಂದ್ರಿ, ಜಸ್ಟ್ ಕೆಲವು ಜನ ಅಂತಾರ, ಒಂದು ಎಕ್ಸಾಂಪಲ್ ನೀವು ಕೊಡ್ತಾ ಇರೋದು, ಆ ಜಾತಿ ಈ ಜಾತಿ ಹೋಗಿ ಮಾತಾಡ್ಬಾರ್ದು, ಏನು ಜಸ್ಟ್ ರೋಡಾಗ ಏನಾರ ಸತ್ತ ಅಲ್ಲಿ ಜಾತಿ ಬರಲ್ಲ. ಆ ವ್ಯಕ್ತಿ ನೀರು ಬಾ ಅಂತ ಪ್ರಯತ್ನ ಮಾಡ್ತಾನೆ, ಮನುಷ್ಯತ್ವ ಬರ್ತದೆ. ನನಗೆ ಉಳ್ಸಕ್ ಪ್ರಯತ್ನ ಮಾಡ್ತಾನೆ. ನಿನಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ನು ಮುಗ್ಬಾರ್ದು ಇವ್ನು ಮುಗ್ಬಾರ್ದು ಅಂದ್ರೆ ಸುಳ್ಳು. ಇದು ನನ್ನ ಸ್ನೇಹಿತ ಹೇಳ್ಕೊಟ್ಟಿರೋದು, ಇದು ನನಗೆ ಪಾಠಗಳು ಎಲ್ಲವು. ಹಂಗ ಜೀವನ ಹಂಗ ಅಂತ. ಅದಕ್ಕೆ ಜಸ್ಟ್ ನೀವು ನಿನ್ನೆ ಬಂದಿರಿ, 60 ರೂಪಾಯಿಗೆ ನಿಮ್ಮ ಹತ್ರ ಲಕ್ಷ ಇರ್ಬೋದು, ಇದ್ರಾಗ ಲಕ್ಷ ಐತಿ ಮೊಬೈಲ್ನಾಗ. ನಿನ್ನೆ ಅಚಾನಕ್ಕಾಗಿ 60 ರೂಪಾಯಿ ಇಲ್ದಂಗೆ ಆಯ್ತು. ನಾನು ಮಾತಾಡ್ಬೋದಾಗಿತ್ತು ನಿಮಗೆ. ಇಲ್ಲಿ ಬಿಡ್ರಿ, ಉದ್ರಿ ಇಲ್ಲ ಅಂದ್ರೆ ನೀವು ಹೋಗ್ತಿದ್ರಿ. ಈಗ ಅದ್ರಾಗ ದುಡ್ಡು ಅದಾವು, 1-2 ಲಕ್ಷ ಇರ್ಬೋದು, ಅದು ನಿಮ್ಮದು ಸಂತುಷ್ಟದು ದುಡ್ಡು. ಆದ್ರೆ ನಾನು 60 ರೂಪಾಯಿ ನಾನು ನಿಮ್ಮ ಮಾತು ಎರಡೇ ಮಾತಿನಾಗ ನಾನು ನಿಮಗೆ ಮನಸ್ಸು ಗೆದ್ಬಿಟ್ಟೆ. ತಗೊಂಡು ಹೋಗ್ಬಿಡ್ರಿ. ಅದು ಆಮೇಲೆ ನಾನು ಏನು ಮತ್ತೆ ಏನು ಹೇಳ್ಕೊಂಡೆ, ಮತ್ತೆ ನೀವು ಮಧ್ಯಾಹ್ನ ಬಂದ್ಮೇಲೆ ಮತ್ತೆ ನನಗಿನ 10 ರೂಪಾಯಿ 10 ರೂಪಾಯಿ ಡಿಸ್ಚಾರ್ಜ್ ಬಂತು ನಡುವೆ. ನಾಳೆ ಇವತ್ತು ನಾನು ಇರ್ತಾನೆ, ನಾಳೆ ಯಾರು ಇರ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅಂತಂದು ಅದಕ್ಕೆ ನಿಮಗೆ ನನ್ನ ಮಾತು ಭಾಳ ಇಷ್ಟ ಆಗಿರ್ಬೋದು. ಒಂಥರ ರಸಗುಲ್ಲ ಇದ್ದಂಗಂತ. ಹೆಣ್ಣಿನ ನಾನು ಯಾರು ಕಂಡು ಹಿಡಿಯಕ್ಕೆ ಆಗಲಿಲ್ಲ ಅಂತ. ಹೆಜ್ಜೆ ಉದ್ರಿ ನಾಲ್ ಹಿಡಿಯೋಕ್ಕಿಂತ ಹೆಣ್ಣಿನ ನಾಲ್ ಇನ್ನೂರು ಯಾರು ಕಂಡು ಹಿಡಿಯಕ್ಕೆ ಆಗಲಿಲ್ಲ ಅಂತ ಅವನ ಕೈಯಾಗ. ರಸಗುಲ್ಲ ಇದ್ದಂಗ ಹೆಣ್ಣಂತ, ಮರ್ಮ ಇದ್ದಂಗ ಅಂತಂದು. ಅದಕ್ಕೆ ಇದೇ ನೋಡಿ ಇತಿಹಾಸಗಳು ಅಂತ. ಆಕೆಲ್ಲ ಜಗತ್ತೇ ಇತಿಹಾಸನೇ ತೋರಿಸ್ತಾಳೆ ಲಾಸ್ಟಿಗೆ. ಹೌದು ಅಂತಂದು ಹಂಗ ಅನುಭವ ಮುಖ್ಯ. ಮೇನ್ ಯಾಕೆ ದೊಡ್ಡವ್ರು ಹೇಳ್ತಾರೆ ಇದಕ್ಕೆ. ನಾನೇನಂದೆ, ನನ್ನ ಸ್ನೇಹಿತಕ ಎದುರು ಹಾಕ್ಯಂದೆ ಮದ್ವೆ ದಿವಸ. ನೀನೇನು ಹೇಳ್ತಿ, ಲವ್ ಮಾಡಿ ನಾನು ಆ ಹುಡುಗಿ ನನಗೆ ಬೇಕೇ ಬೇಕಂತ. ಅವ್ರು ಬಂದು ಸೀದಾ ಅಕ್ಕಿ ಕಾಳು ಹಾಕಿದ್ರು, ಉಂಡ್ರು, ಹೋದ್ರು.
ಏನು ಮಾತಾಡಿಲ್ಲ ನನಗೆ ಅಲ್ಲಿವರೆಗೆ. ಒಂದು 5 ತಿಂಗಳ 6 ತಿಂಗಳ ಆಯ್ತು. ಅವಾಗ ಬರ್ತಾ ಬರ್ತಾ ನನಗೆ ಪಿಕ್ಚರ್ ಗೊತ್ತಾಯ್ತು. ಇಲ್ಲಿ ನಾನು ಹೇಳಿದ್ದು ಮತ್ತಂದ ನನ್ನ ಸ್ನೇಹಿತ ನನ್ನ ತಪ್ಪ ಇಲ್ಲ, ನೀನು ಹೇಳ್ದಂಗೆ ಆಗೈತಿ. ಅದಕ್ಕಪ್ಪ ಮದುವೆ ಅನ್ನೋದು ಒಂದು ಮೋಹಿ ಮೋಹಿ ಇದ್ದಂಗಿದ್ದು ತಿಳ್ಕೋಬೇಕು, ವಿಚಾರ ಮಾಡಬೇಕು. ಸ್ನೇಹಿತ ಅಕ್ಕಿ ಎಷ್ಟು ವರ್ಷ ಪರಿಚಯ ನಿನಗೆ, ನಾನು ಎಷ್ಟು ವರ್ಷ ಪರಿಚಯ? ಎಕ್ಸಾಂಪಲ್ ಅಂತಂದ ನಾನು 15 ವರ್ಷದಿಂದ ನಿನಗೆ ಪರಿಚಯ. ಅಕ್ಕಿ ನೀನು ಭಾಳ ಬಂದಿರೋದು 2 ವರ್ಷ 1 ವರ್ಷ. ಹಾ, 15 ವರ್ಷ ಡಿಪೆಂಡ್ ಎಲ್ಲಿ ಆಯ್ತು, 1 ವರ್ಷ ಡಿಪೆಂಡ್ ಎಲ್ಲಿ ಬಂತು. ಅವಳೇ ಹೆಚ್ಚಿಗೆ ಆದ್ಲು. ಹಂಗಾಗಿ ನಾನು ಅವಾಗ ನಿನಗೆ ಹೇಳಿದ್ದೆ ಏನು ಅಂದರೆ ತೋರಿಸ್ಬೇಕು, ಅದಕ್ಕೆ ಕ್ಯಾರೆಕ್ಟರ್ ತಿಳ್ಕೋಬೇಕು ನಾವು. ಇದು ಎದುರಾಗದಾಳ, ದೊಡ್ಡ ರೇಂಜ್ನಾಗ ಅದಾಳು, ಹೋಟ್ಲ್ ರೇಂಜ್ನಾಗ ಅದಾಳು, ನಮ್ದು 1 ರೂಪಾಯಿ ರೇಂಜ್ನಾಗ ಅದಾಳು. ಒಲಿ ಹಸ್ತಾಳೋ ಇಲ್ಲೋ, ನಾಳೆ ಕಟಿಪಟ್ನಕ್ಕೆ ಇರ್ತೀವಿ, ಬಿಸಿನೀರು ಇರ್ತಾಳೋ ಇಲ್ಲೋ, ಇಲ್ಲ ಹೋಟ್ಲಿಂದ ತಗೊಂಬರ್ತಾಳೋ ತಗೊಂಬ ಅಂತಾಳೋ ಏನು, ನಮ್ಮ ಮನೆಗೆ ಸೆಟ್ ಹಾಕಳ ಇಲ್ಲ ಅನ್ನೋದು ಮೇನು. ಅದು ನೋಡ್ಕೊಂಡು ಏನು ಮಾಡ್ಬೇಕಾಗಿತ್ತು ಅಂತ ಇಲ್ಲಿವರೆಗೆ ತಾಂಬಂದ್ಬಿಟ್ಟೆ ಜೀವನ ದಬ್ಕೊಂಡು. ಏನು ಆತ ಅಷ್ಟೇ ಇದು ಅಂದಾಜು. ಒಂದು ಲೈಫ್ ಅನ್ನೋದು ಒಂದು ಮದುವೆಯಿಂದ ಬಹಳ ಚೇಂಜ್ ಆಗ್ಬಿಡುತ್ತೆ. ಮನುಷ್ಯನ ಒಂದು ಕಟ್ಟ ಮೇನ್, ಒಂದು ಮನೆ ಕಟ್ಟೋದು, ಒಂದು ಮದುವೆ ಮಾಡೋದು. ಹೋಗ್ಬಾಡ್ರಿ, ಅಪ್ಪ ಅಮ್ಮನ ಮಾತು ಕಟ್ರಿ. ನಿಮಗೆ ಯಾರಿಗಾದ್ರೂ ಒಂದು ಮಾತು ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಇದ್ರ ಮುಖಾಂತರ? ಯಾರಿಗಾರ ಆಗ್ಲಿ ಒಂದು ತಂದೆ ತಾಯಿ ಮಾತು ಕಟ್ಬೇಕಲ್ಲಿ. ತಂದೆ ಅನ್ನೋದು, ತಾಯಿ ಅನ್ನೋದು ಮಗನ ಜೀವನ ಹಾಳು ಮಾಡ್ಬೇಕನ್ನೋದು ಯಾವ ತಾಯಿಗೂ ಬರಲ್ಲ, ಯಾವ ತಂದೆಗೂ. ಎಂಥ ಕಟ್ಟಕ್ಕೂ ಇದ್ರು ತಂದೆನೂ ಹಾಳು ಮಾಡೋಕೆ ಇಷ್ಟಪಡಲ್ಲ ಮಗಳ ಜೀವನ, ಮಗನ ಜೀವನ. ಅದಕ್ಕೆ ಇದು ನಾವಾಗಿ ಏನು ಮಾಡ್ಕೊಂಡಿರ್ತಾವಲ್ಲ ಎದುರು ಹಾಕ್ಯಂಡು ಲಾಸ್ಟಿಗೆ ಒಂದು ನಮ್ಮನೆ ಏಟೋ ಜನ ಟೇಲರ್ ಆಗಿ ಬಾರ್ ಮುಂದೆ ಹೋಗಿ ಕುಡ್ಕಂತ ಚರಂಡ್ಯಾಗ ಮಕ್ಕಂದು ಅವ್ರು ಎಂದೂ ನೋಡಲ್ಲ. ಒಬ್ಬನ ಕಾರ್ ಹಚ್ಕೊಂಡ್ರೆ ಅವನ ಜೊತೆಗೆ ಹೋಗ್ಬಿಡ್ತಾರ. ತಾಯಿ ಹಡ್ದಿರ್ತಾರಲ್ಲ, ತಾಯಿ ಹೊಟ್ಟೆ ಅಷ್ಟೇ ಉರಿಯೋದು. ಹಡ್ದಿರ್ತಾರ, ನನ್ನ ಮಗನ ಲೈಫ್ ಹಿಂಗೆ ಆತಲ್ಲ, ಅವ್ನು ಲಾಸ್ಟಿಗೆ ಬೀದಿ ಪಾಲಾಗಿ ಅಲ್ಲೇ ಹೋಗಿ ಮನ್ಸಿಗೆ ಹಚ್ಕೊಂಡು ಕುಡಿಯಕ ಎಂತ ಚೆನ್ನಾಗಿದ್ದಾನು ಕುಡಿಯಕ್ ಕಲ್ಕೊಂಡು ಮನ್ಸಿಗೆ ಹಚ್ಕೊಂಡು ಸತ್ತು ಹೋಗ್ಬಿಡ್ದ. ಆತ ನನ್ನ ಜೀವನ ಒಂದು ಹುಡುಗಿಯಿಂದ ಅಂತ. ತಾಯಿ ನೋಡಲ್ಲ ಅವನು, ನಾನು ದುಡ್ದಾಕ್ಬೇಕು ಅನ್ನಲ್ಲ. ಹಂಗಿರ್ತದದು ಮನ್ಸು ಅನ್ನೋದು. ನೀವೊಂದು ಸಜೆಷನ್ ಏನ್ ಹೇಳೋದು, ಏನೇ ಆಗ್ಲಿ ಏನೇ ಬಿಡ್ಲಿ ಫಸ್ಟ್ ನಮ್ಮ ಮನೆಯವರು, ತಂದೆ ತಾಯಿ ಇಂಪಾರ್ಟೆಂಟ್. ನಮ್ಮ ಮನ್ಯಾಗ ಅಕ್ಕಿ ಐತಿಲ್ಲ ಫಸ್ಟ್ ಅದು ನೋಡ್ಬೇಕು. ನಮ್ಮ ಮನ್ಯಾಗ ನಮ್ಮ ತಂದೆ ನಮ್ಮ ತಾಯಿ ಉಂಡಾಳಿಲ್ಲ ಅದು ನೋಡ್ಬೇಕು ಹೊರಗಿಂದ. ಆಮೇಲೆ ನಾಳೆ ಅದು ನಾನು ಹೊಟ್ಟಿ ತುಂಬ್ಕೊಂಡಿದ ಮೇಲೆ ನನ್ನ ತಾಯಿ ನಾನು ತುಂಬಿದ ಮೇಲೆ ಆಮೇಲೆ ದಾನ ಧರ್ಮ ನಮ್ದು. ಹಾಗೆ ಈಗ ನಾನು 100 ರೂಪಾಯಿ ತಗೊಂಡು ಹೋದ್ರೆ ಅಕ್ಕಿ ರೇಷನ್ ಬಂದರೆ ನಮ್ಮ ಮನೆ ದಾನ ಧರ್ಮ. ದೇವ್ರು ಏನು ಹೇಳ ಗೊತ್ತಾ, ನಿನ್ನ ಮನೆ ಬಿಕಾರಿ ಮಾಡಿ ಹೋಗಿ ನನಗೆ ದಾನ ಮಾಡಬೇಡ. ದೇವ್ರು ಏನು ಹೇಳೋಣ, ನಮ್ಮ ಸ್ನೇಹಿತ ಹೇಳ್ದ, ದೇವರು ನೀನು ಹೂವಿನ ಹಾರ ಹಾಕ್ತಿಯಲ್ಲ, ಲಕ್ಷ ತಗೊಂಡೋಗಿ ಲಕ್ಷ ಇಡ್ತೀಯಲ್ಲ, ಅದು ಮುಖ್ಯ ಅಲ್ಲ. 2 ಹುಡುಗಿ ತೆಗಿತ ನೀನು ಬೆಳಗ್ತಿಯಲ್ಲ, ಅದು ಮುಖ್ಯ. ಸೊ ಇದಿಷ್ಟು ಈ ವ್ಯಕ್ತಿ ಹೇಳದಂತ ಮಾತುಗಳು. ಸೊ ನಿಮ್ಗೇನಾದ್ರೂ ಹೇಳಬೇಕು ಅಥವಾ ಸಜೆಷನ್ ನೀಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೂ ನೀವು ಇನ್ನೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.